ಸಚಿವ ಅಶ್ವಥ್ ನಾರಾಯಣ ವಿರುದ್ಧ ಎಚ್ಡಿಕೆ ಸಮರವನ್ನ ಸಾರಿದ್ದಾರೆ. ಈಗ ಆಲ್ರೆಡಿ ಕಳೆದ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದು ಬಿಎಂಎಸ್ ಕಾಲೇಜಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಆಯಿತು. ಈಗ ಪ್ರಧಾನಿಗೆ ದೂರನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಬಿಎಂಎಸ್ ಟ್ರಸ್ಟ್ ಹಗರಣವನ್ನ ಪ್ರಸ್ತಾಪಿಸಿ ಎಚ್ಡಿಕೆ ಪತ್ರವನ್ನ ಬರೆದಿದ್ದಾರೆ. ಹಗರಣದಲ್ಲಿ ಅಶ್ವಥ್ ನಾರಾಯಣ ಭಾಗಿ ಆಗಿರುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಎಚ್ಡಿಕೆ. ಅವ್ಯವಹಾರದ ಬಗ್ಗೆ ನ್ಯಾಯಾಂಗ ತನಿಖೆಗೆ ಪತ್ರದಲ್ಲಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಅಶ್ವಥ್ ನಾರಾಯಣ ವಿರುದ್ಧ ಕ್ರಮಕ್ಕೆ ಎಚ್ಡಿಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಸದನದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಆಗಿತ್ತು. ನಿಮಗೆ ತೋರಿಸ್ತಾ ಇದೀವಿ ಈಗ ಪತ್ರವನ್ನ ಬರೆದಿರುವಂತದ್ದನ್ನ. ಎಚ್.ಡಿ. ಕುಮಾರಸ್ವಾಮಿ ಅವರು ಅಶ್ವಥ್ ನಾರಾಯಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಂಎಸ್ ಕಾಲೇಜಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಒಂದು ಹಗರಣದ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಅದಕ್ಕೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು, ಅದು ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಈ ಒಂದು ಪತ್ರವನ್ನ ಬರೆದಿದ್ದಾರೆ. ಅದು ಕಳೆದ ಅಧಿವೇಶನದಲ್ಲಿ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ರು. ಈಗ ಮತ್ತೆ ಅದನ್ನೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಇದನ್ನ ಬಿಡಲ್ಲ ಅಂತ ಹೇಳ್ತಾ ಇದ್ರು, ಇಲ್ಲಿಗೆ ಬಿಡಲ್ಲ ನಾನು ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಎಚ್.ಡಿ. ಕುಮಾರಸ್ವಾಮಿ ಅವರು ಪತ್ರವನ್ನ ಬರೆದಿದ್ದಾರೆ. ಇದು ಮುಂದುವರೆದ ಭಾಗ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಏನೇನೆಲ್ಲ ಉಲ್ಲೇಖ ಮಾಡಲಾಗಿದೆ, ಏನಾದರೂ ದಾಖಲೆಗಳ ಸಮೇತ ಅವರು ಪತ್ರವನ್ನ ಬರೆದಿದ್ದಾರಾ ಅಥವಾ ಸುಮ್ಮನೆ ಒಂದು ಪತ್ರವನ್ನ ಬರೆದಿರುವಂತದ್ದು ತನಿಖೆಗೆ ಆಗ್ರಹಿಸಿರೋದಾ? ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಇದೀಗ ಬಿಎಂಎಸ್ ಟ್ರಸ್ಟ್ ನ ಗೋಲ್ಮಾಲ್ ಸಂಬಂಧಪಟ್ಟಾಗೆ ಎರಡನೇ ಹಂತದ ಸಮರವನ್ನ ಆರಂಭಿಸಿರುವಂತದ್ದು. ಸಮರದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸುದೀರ್ಘವಾದ ಪತ್ರವನ್ನು ಬರೆದಿರುವಂತದ್ದು. ಪತ್ರದಲ್ಲಿ ಅನೇಕ ದಾಖಲೆಗಳನ್ನು ಕೂಡ ಸಲ್ಲಿಸಿರುವಂತದ್ದು. ದಾಖಲೆ ಜೊತೆಗೆ ಬಿಜೆಪಿ ನಾಯಕರುಗಳು, ಬಿಎಂಎಸ್ ಟ್ರಸ್ಟ್ ಅಧ್ಯಕ್ಷ ದಯಾನಂದ್ ಪೈ ಮತ್ತು ಅವರ ಕುಟುಂಬದೊಂದಿಗೆ ನಿಕಟ ಸಂಬಂಧಗಳು ಮತ್ತು ಸಂಪರ್ಕಗಳಿಗೆ ಸಂಬಂಧಪಟ್ಟಾಗ ಅನೇಕ ಫೋಟೋಗಳನ್ನು ಕೂಡ ಪ್ರಧಾನಮಂತ್ರಿಗಳಿಗೆ ಕಳಿಸಿಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರ ಕುಟುಂಬದ ಜೊತೆ ಇರ್ತಕ್ಕಂಥದ್ದು ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಈ ಒಂದು ಗೋಲ್ಮಾಲ್ ಹಗರಣದ ಆರೋಪವನ್ನ ಮಾಡ್ತಿರ್ತಕ್ಕಂಥ ಸಚಿವ ಅಶ್ವಥ್ ನಾರಾಯಣ ಜೊತೆಗೆ ಇರ್ತಕ್ಕಂಥ ಫೋಟೋಗಳನ್ನು ಕೂಡ ಟ್ಯಾಗ್ ಮಾಡಿ ಕಳಿಸಿರ್ತಕ್ಕಂಥದ್ದು. ಈಗಾಗಲೇ ಕುಮಾರಸ್ವಾಮಿ ಅವರು ಬಿಎಂಎಸ್ ಟ್ರಸ್ಟ್ ನಲ್ಲಿ ನಡೆದಿರ್ತಕ್ಕಂಥ ಗೋಲ್ಮಾಲ್ ಸಂಬಂಧಪಟ್ಟಾಗೆ 2022 ಸೆಪ್ಟೆಂಬರ್ 22 ಮತ್ತು 23 ವಿಧಾನಸಭಾ ಅಧಿವೇಶನದಲ್ಲಿ ಸುದೀರ್ಘವಾಗಿ ದಾಖಲೆಗಳ ಸಮೇತ ಆರೋಪವನ್ನು ಮಾಡಿದ್ರು. ಈ ಸಂದರ್ಭದಲ್ಲೂ ಕೂಡ ಪ್ರಧಾನಿ ಅವರಿಗೆ ಸುದೀರ್ಘ ಪತ್ರವನ್ನ ಬರೆದು ನ್ಯಾಯಾಂಗ ತನಿಖೆಗೆ ವಿನಂತಿ ಮಾಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿರುವಂತದ್ದು ಮತ್ತು ಇದು 10,000 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಭೂಮಿಯನ್ನ ಪರಭಾರೆ ಮಾಡುವಂಥದ್ದು, ಪರಭಾರೆಯನ್ನು ಅಕ್ರಮವಾಗಿ ಮಾಡುವಂಥದ್ದು, ಈ ಟ್ರಸ್ಟ್ ಅಕ್ರಮವಾಗಿರ್ತಕ್ಕಂಥದ್ದು. ಇದಕ್ಕೆ ನಿಮ್ಮ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಸೇರಿದಂತೆ ಇದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅಂತವರು ಕೂಡ ಸಾಥ್ ಕೊಟ್ಟಿರ್ತಕ್ಕಂಥ. ಹಾಗಾಗಿ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕಂತ ಹೇಳಿ ಪತ್ರದಲ್ಲಿ ಚಿದಾನ್ ಪಟೇಲ್, ಈಗ ಕಳೆದ ಅಧಿವೇಶನದ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದಂತ ಕುಮಾರಸ್ವಾಮಿ ಅವರು ಹತ್ತತ್ರ 4 ತಿಂಗಳು ಆದ ಬಳಿಕ ಈಗ ಮತ್ತೆ ಪತ್ರವನ್ನ ಬರೆದಿರುವಂತದ್ದು. ಅದು ಎಲೆಕ್ಷನ್ ಟೈಮ್ ನಲ್ಲಿ ಏನ್ ಸ್ಟ್ರಾಟಜಿ ಅಂತ ಅನ್ಸುತ್ತೆ ಇದು? ಪ್ರಮುಖವಾಗಿ ಕಳೆದ 3 ದಿನಗಳ ಹಿಂದೆ ರಾಮನಗರದಲ್ಲಿ ನಡೆದಂತ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಪ್ರಕಾರ ಅನಿತಾ ಕುಮಾರಸ್ವಾಮಿ ಅವರು ಕೂಡ ವೇದಿಕೆಗೆ ಕರೆಯಬೇಕಾಗಿತ್ತು. ಅವ್ರನ್ನ ಪ್ರೋಟೋಕಾಲ್ ಪ್ರಕಾರ ವೇದಿಕೆಗೆ ಕರೆದಿಲ್ಲ ಅಂದ್ರೆ ಗಂಭೀರ ಆರೋಪ ಆಯಿತು. ಈ ಸಂಬಂಧಪಟ್ಟ ಹಾಗೆ ಅನಿತಾ ಕುಮಾರಸ್ವಾಮಿ ಮತ್ತು ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ನಡುವೆ ವೇದಿಕೆಯಲ್ಲೇ ಪರಸ್ಪರ ಎಲ್ಲೊಂದ್ ಕಡೆ ತೆಗೆದುಕೊಂಡ್ರು. ಪರಸ್ಪರ ಸಮರವು ಕೂಡ, ಮಾತಿನ ಸಮರ ಕೂಡ ನಡೀತು. ಇದರ ಭಾಗವಾಗಿ ಹಕ್ಕುಚ್ಯುತಿ ಮಂಡನೆ ಮಾಡ್ಲಿಕ್ಕೆ ಕೂಡ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿದ್ರು. ಆ ಮುಖಾಂತರ ಅಶ್ವಥ್ ನಾರಾಯಣ ವಿರುದ್ಧ ಇದು ಎರಡನೇ ಹಂತದ ಸಮರ ಅಂತ ಹೇಳಲಾಗಿತ್ತು. ಯಾಕಂತ ಹೇಳಿದ್ರೆ ವಿಧಾನಸಭೆ ಅಧಿವೇಶನದಲ್ಲಿ ಪ್ರಧಾನಿಯವರು ಮತ್ತು ಸೇರಿದಂತೆ ಎಲ್ಲ ಬಿಜೆಪಿ ನಾಯಕರುಗಳಿಗೆ ಸವಾಲನ್ನು ಎತ್ತಿದ್ರು ಮತ್ತು ತನಿಖೆ ಕೂಡ ಆಗ್ರಹಿಸಿತು. ಆದ್ರೆ ಈ ಸಂಬಂಧಪಟ್ಟ ಸರ್ಕಾರ ಎಲ್ಲೊಂದ್ ಕಡೆ ಯಾವುದೇ ರೀತಿ ತನಿಖೆಯನ್ನ ಕೈಗೊಳ್ಳಿಲ್ಲ. ಜೊತೆಗೆ ಈ ಬಿಎಂಎಸ್ ಟ್ರಸ್ಟ್ ಪರಭಾರೆ ವಿಚಾರದಲ್ಲಿ ಅಶ್ವಥ್ ನಾರಾಯಣ ಅವರು ತಮ್ಮನ್ನು ತಾವು ಸಮರ್ಥಿಸಿಕೊಂಡ್ರು. ಇದೀಗ ಹಗರಣ ಆಗಿದೆ ಎಂಬುದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ದಾಖಲೆಗಳ ಸಮೇತ ಏನು ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದಿರುವಂತದ್ದು ಮತ್ತು ಟ್ರಸ್ಟ್ ನ ಅಧ್ಯಕ್ಷ ಆಗಿರ್ತಕ್ಕಂಥ ದಯಾನಂದ್ ಪೈ ಅವರು ಅಜೀವ ಸದಸ್ಯರಾಗಿ ಯಾವ ರೀತಿ ಕೂತು ಮತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲು ನ್ಯಾಯಾಂಗ ತನಿಖೆ ಆಗಬೇಕು ಮತ್ತು ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಮತ್ತು ಪಟ್ಟಭದ್ರ ಹಿತಾಸಕ್ತಿಗೆ ನೆರವಾಗಲು ಈ ಷಡ್ಯಂತ್ರ ನಡೆದಿದೆ. ಸಚಿವ ಅಶ್ವಥ್ ನಾರಾಯಣ ಅವರು ಮತ್ತು ಬಿಜೆಪಿ ಸರ್ಕಾರ ಸಹಕಾರ ನೀಡಿದೆ ಅನ್ನೋ ರೀತಿಯಲ್ಲಿ ಪತ್ರವನ್ನ ಬರೆದಿರುವಂತದ್ದು. ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರೆದಿರ್ತಕ್ಕಂಥ ಈ ಪತ್ರ ನ್ಯಾಯಾಂಗ ತನಿಖೆಗೆ ಒತ್ತಾಯ ಮಾಡಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ವಿಸ್ತೃತವಾದ ಬಿಎಂಎಸ್ ಟ್ರಸ್ಟ್ ಭೂಮಿ ಪರಭಾರ ವಿಚಾರವಾಗಿ ತನ್ನದೇ ಆದ ಹೋರಾಟವನ್ನ ಹಮ್ಮಿಕೊಳ್ಳುವ ಸಂಬಂಧಪಟ್ಟಾಗಿ ಇದೀಗ ಸುಳಿವನ್ನು ಕೊಟ್ಟಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಡಾಕ್ಟರ್ ಅಶ್ವಥ್ ನಾರಾಯಣ ವಿರುದ್ಧ ಎರಡನೇ ಹಂತದ ಸಮರಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.